ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ದಿನ ಶುರು ಮಾಡೋಣ. ಅಂಡ್ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಪೂಜೆ ಮಾಡಬೇಕು ಬಿಕಾಸ್ ಇವತ್ತು ವಿಜಯದಶಮಿ. ನಿನ್ನೆ ಶೂಟಿಂಗ್ ಇತ್ತು, ಹಾಗಾಗಿ ನನಗೆ ಪೂಜೆ ಮಾಡೋಕ್ಕಾಗಿಲ್ಲ ಏನೂ. ಸೊ ಇವತ್ತು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಡೇನ ಯಾವ ತರ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ, ಫಸ್ಟ್ ತಲೆಗೆ ಹೇರ್ ಮಾಸ್ಕ್ ಹಾಕೊಂಡ್ಬಿಡ್ತೀನಿ. ಅಂಡ್ ಆಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೋಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಮತ್ತೆ ಸಂಜೆ ಬಂದು ಪೂಜೆ ಮಾಡ್ತೀನಿ. ಯಾಕಂದ್ರೆ ಇವತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕು, ಕಾಯಿ ಕಟ್ಟಿದೀನಿ ಅಲ್ವಾ, ಅದು ಇವತ್ತು ಕೊನೆ ದಿನ, ಹಾಗಾಗಿ. ಸೊ ಫಸ್ಟ್ ಸ್ನಾನ ಮಾಡ್ಬಿಡೋಣ. ಮತ್ತೆ ಕೆಮ್ಮು ಶುರುವಾಗಿದೆ, ಕಫ ಆಗಿದೆ, ಆಗ್ತಾ ಇಲ್ಲ ನಂಗೆ. ಯಾಕಂದ್ರೆ ರಾತ್ರಿ ಎಣ್ಣೆ ಹಚ್ಕೊಳ್ಳೋದು ಅನ್ಕೊಂಡು ಮರ್ತೋಗ್ಬಿಟ್ಟೆ, ಬಿಕಾಸ್ ಲೇಟ್ ಆಯ್ತು ಬರೋ ಶೂಟಿಂಗ್ ಇಂದ. ಎಣ್ಣೆ ಹಚ್ಚೋದು ಮರ್ತ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಹೇರ್ ಮಾಸ್ಕ್ ಆದ್ರೂ ಹಾಕೊಳ್ಳೋಣ ಅಂತ ಹೇರ್ ಮಾಸ್ಕ್ ಹಾಕೊಂಡು ಕಸ ಗುಡಿಸಿ ಮನೆ ಒರೆಸ್ತೀನಿ. ಬಾಗಿಲಿಗೆ ಅಷ್ಟ ಕುಂಕುಮ ಇಡ್ತೀನಿ. ಆಮೇಲೆ ದೇವ್ರ ಪಾತ್ರೆ ತೊಳಿಬೇಕು. ಪಾಪ ನಮ್ಮ ಅಮ್ಮ ಅಲ್ಲೆಲ್ಲ ಒಬ್ಬರೇ ಮಾಡ್ಕೊಂತವ್ರೆ. ನಮ್ಮಮ್ಮ ಬಿಡಿ ಗಟ್ಟಿ ಮಾಡ್ಕೊಳುತ್ತೆ. ಎಲ್ರು ನೆನ್ನೆ ಹಬ್ಬನ ಆಚರಿಸಿದ್ರ? ನಾವು ನೆನ್ನೆ ಶೂಟಿಂಗ್ ಹೋಗಿದ್ವಿ, ಅಲ್ಲೇ ಹಬ್ಬ. ಲಾಸ್ಟ್ ಟೈಮ್ ಈ ಥರ ಮಾಡಿದಾಗ ಕೂದಲು ಸಾಫ್ಟ್ ಆಗಿತ್ತು, ಅದಕ್ಕೆ ಇವಾಗಲೂ ಹಂಗೆ ಮಾಡ್ತಾ ಇದ್ದೀನಿ. ರೂಟ್ಸ್ಗೆಲ್ಲ ಅಪ್ಲೈ ಮಾಡಬೇಡಿ, ಬರೀ ಲೆನ್ಸು ಅಷ್ಟೇ. ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತು, ಸಿಕ್ಕಾಪಟ್ಟೆ. ತುಂಬಾ ಜನ ಕೇಳ್ತೀರಾ ಹೇರ್ ಮಾಸ್ಕ್ ಹಾಕಿ ಶಾಂಪೂ ಮಾಡ್ಬೇಕಂತ. ಹೌದು, ಶಾಂಪೂ ಮಾಡಬೇಕು, ಮತ್ತೆ ಕಂಡೀಷನರ್ ಅಪ್ಲೈ ಮಾಡಬಾರ್ದು. ಓಕೆನಾ? ಸೊ ಈ ಮಾಸ್ಕ್ ಹಾಕಿ ಒಂದು 20-30 ಮಿನಿಟ್ಸ್ ಬಿಡ್ತೀನಿ ನಾನು, ಬಿಕಾಸ್ ಮನೆ ಅದೇ ಕಸ ಗುಡಿಸಿ ವರ್ಷದಲ್ಲಿ ಒಂದು 20-25 ನಿಮಿಷ ಆದರೂ ಆಗುತ್ತೆ. ಆ ಕ್ಲಿಪ್ಪು ಕೈ ಜಾಗ್ತಾ ಇದೆಯಲ್ಲ, 20-25 ನಿಮಿಷ ಆಗುತ್ತೆ. ಸೊ ಆಮೇಲೆ ಬರೀ ಶಾಂಪೂನ ನಾರ್ಮಲ್ ಹೇರ್ ವಾಶ್ ಮಾಡ್ತೀವಿ, ಆ ಥರ ಮಾಡ್ಕೊಂಡ್ರೆ ಸಾಕು. ಮತ್ತೆ ಎಲ್ಲ ಕಂಡೀಷನರ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸ್ನಾನ ಮಾಡೋಕ್ಕೂ ಮುಂಚೆ ನಾನು ಬಾಗಿಲಿಗೆ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ನೀವು ಪ್ರತಿ ಸರ್ತಿ ನಾನು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ದಾಗ ಹೇಳ್ತೀರಾ, ಅಕ್ಕ ಚೆನ್ನಾಗಿದೆ ರಂಗೋಲಿ ಅಂದ್ಬಿಟ್ಟು. ಅದಕ್ಕೆ ಇವತ್ತು ನಾನು ಯಾವ ರಂಗೋಲಿ ಬಿಟ್ಟಿದ್ದೀನಿ ಗೊತ್ತಾ? ಹಾವಿನ ರಂಗೋಲಿ ಬಿಟ್ಟಿದ್ದೀನಿ. ಇದು ನಮ್ಮಮ್ಮ ಸೂಪರಾಗಿ ಬಿಡ್ತಾರೆ ಈ ರಂಗೋಲಿ, ಬಟ್ ನನಗೆ ಬಂದಿಲ್ಲ. 3 ಸತಿ ಒರೆಸ್ಬಿಟ್ಟು ಇದನ್ನು ಫೈನಲ್ ಆಗಿ ಓಕೆ ಅಂದ್ಬಿಟ್ಟು ಇದನ್ನು ಬಿಟ್ಟಿದ್ದೀನಿ. ಇದು ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಷ್ಟ ಆಯಿತು ಅಂತ ಬಿಟ್ಟೆ. ಬಟ್ ಲಾಸ್ಟ್ ಟೈಮ್ ಬಿಟ್ಟಿದ್ದೆ ಗೊತ್ತಾ, ಅದರಲ್ಲಿ ಒಂದು ಪಾರ್ಟ್ ಮಾತ್ರ ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಾಗುತ್ತೆ ಇವತ್ತಿನ ರಂಗೋಲಿ. ಆ್ಯಂಡ್ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಇಲ್ಲೂ ನಾನು ಪೂಜೆ ಮಾಡ್ತೀನಿ, ಹಬ್ಬ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೇಲಿ ನಾನು ಮಾಡಬೇಕು, ಬಟ್ ಅಮ್ಮ ಎಲ್ಲ ಮಾಡ್ಕೋತಾರೆ. ಅಮ್ಮ ಕೂಡ ವ್ಲಾಗ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಅಮ್ಮನ ಚಾನಲ್ ನಾನು ಮೆನ್ಷನ್ ಮಾಡ್ತೀನಿ, ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಮ್ಮ ಇವತ್ತು ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ರು. ನೀವು ನೋಡಿಲ್ಲ ಅಂದರೆ ವ್ಲಾಗಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು. ನಾನು ಅಂತ ಅಂದ್ಕೊಂಡೆ, ಬಿಕಾಸ್ ಜಡೆ ಗಿಡೆಲ್ಲ ಜೋರಾಗಿ ಹಾಕೋಬಿಟ್ಟಿದ್ರು ನಮ್ಮಮ್ಮ. ಆ್ಯಂಡ್ ನೀಟಾಗಿ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡೆ. ನಾನು 15 ಡೇಸ್ ಒನ್ಸು, ಇಲ್ಲಾಂದರೆ ವಾರದಲ್ಲಿ ಒಂದ್ಸತಿ, ಇಲ್ಲಾಂದರೆ 10 ದಿನಕ್ಕೆ ಒಂದ್ಸತಿ ಆದರೂ ದೇವ್ರ ಪಾತ್ರೆ ತೊಳಿತೀನಿ. ಪೀರಿಯಡ್ಸ್ ಆದಮೇಲಂತೂ ಕಂಪಲ್ಸರಿ ತೊಳಿತೀನಿ, ಹಾಗೆ ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮೊನ್ನೆ ಮಾರ್ಕೆಟಿಗೆ ಹೋಗಿ ಹೂವನ ತೊಗೊಂಡು ಬಂದಿದ್ದೆ. ಅದು ಹಾಳಾಗ್ಬಿಟ್ಟಿತ್ತು. ಪಿಂಕ್ ಕಲರ್ ಹೂವು ಒಂದೇ, ಬೇರೆ ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ಮತ್ತೆ ಹೂವನ ತರಿಸ್ಕೊಂಡಿದ್ದಾಯಿತು. ತುಳಸಿ ಮತ್ತು ಮಲ್ಲಿಗೆ ಹೂವನ ತರಿಸ್ಕೊಂಡೆ. ಸೊ ತುಳಸಿ ಇಷ್ಟು ದೊಡ್ಡದಾಗಿ ಬರುತ್ತಲ್ಲ, ಅದು ಹಾಕೋಕ್ಕೆ ಆಗಲ್ಲ. ನಮ್ಮಮ್ಮ ನೀಟಾಗಿ ಇದನ್ನು ಕಟ್ ಮಾಡಿ ಕಟ್ಕೊಡ್ತಾಯಿದ್ರು, ಬಟ್ ಇಲ್ಲಿ ಹಂಗಾಗಲ್ವಲ್ಲ, ಹಾಗಾಗಿ ಸೊ ತಾವರೆ ಹೂವನ ಕಳ್ಸಕ್ಕೆ ಇಟ್ಬಿಟ್ಟು ಈ ಥರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಮನೇಲಿ ಒಂದು ಸ್ವೀಟ್ ಅಂತ ಮಾಡ್ತಿರೋದು, ಅದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು. ಫಸ್ಟು ಹಾಲು ಚೆನ್ನಾಗಿ ಕುದಿಬೇಕಂತೆ, ಕುದ್ದಾಗ ತುರ್ದಿಟ್ಕೊಂಡಿರೋ ಅಂತ ತೆಂಗಿನಕಾಯಿ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ, ಬಟ್ ಮಾಡ್ತಾ ಇದ್ದೀನಿ. ಕುದಿಬೇಕು ಚೆನ್ನಾಗಿ. ನನ್ನ ಪ್ರಕಾರ ಕಾಯಿ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ, ಹಾಲು ಕಡಿಮೆ ಆಯಿತು ಅಂತ ಅನ್ಸುತ್ತೆ. ನೋಡೋಣ. ಸಕ್ಕರೆ ತಿನ್ನಲ್ಲ, ಹಾಗಾಗಿ ಜಾಗ್ರಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಆಗುತ್ತೆ ಏನೋ ಗೊತ್ತಿಲ್ಲ, ಸಾಕನ್ಸುತ್ತೆ. ಆಮೇಲೆ ಜಾಸ್ತಿ ಆಗ್ಬಿಟ್ರೆ ಕಲರೇ ಚೇಂಜ್ ಆಗುತ್ತಲ್ಲ ಗುರು. ಇರ್ಲಿ, ಲಾಸ್ಟಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ. ಇವಾಗಲೇ ಡಿಸೈಡ್ ಮಾಡಬಾರ್ದು, ಏನಂತೀರಾ? ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋಣ. ಫಸ್ಟು ಬಾದಾಮ್, ನೆಕ್ಸ್ಟು ಗೋಡಂಬಿ, ಆಮೇಲೆ ಇದು ದ್ರಾಕ್ಷಿ. ಏಲಕ್ಕಿ ಪುಡಿ ಲಾಸ್ಟಲ್ಲಿ ಹಾಕೋಣ, ಚಚ್ಚಿಟ್ಕೊಂಡಿದ್ದೆ ಹಾಗಾಗಿ. ಸೊ ಲಾಸ್ಟಲ್ಲಿ ಹಾಕೋಣ, ಕುದಿಲಿ ಇವಾಗ ಇದು. ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೇಗಿದೆ ಅಂದ್ಬಿಟ್ಟು ನೋಡೋಣ. ಎಸ್, ಅಷ್ಟೇ, ಸ್ವೀಟ್ ರೆಡಿ. ತಲೆ ಚಚ್ಕೊಂಡೆ.
ಎಷ್ಟು ಜೋರಾಗಿ ತಲೆ ಹೊಡ್ಕೊಂಡೆ ಗೊತ್ತಾ ಅಲ್ಲಿ. ಅದಕ್ಕೆ ತಟ್ಟೆಲ್ಲೇ ವಾಪಸ್ ಆ ಸ್ಟ್ಯಾಂಡಿಗೆ ಹೊಡ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡೆ. ಸ್ಟ್ರೈಟ್ನಿಂಗ್ ಇನ್ ದ ಸೆನ್ಸ್ ಅದೇ ಬ್ಲೋ ಡ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ರೆಡಿ ಆಗ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಹೇರ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಓಲಾಪ್ಲೆಕ್ಸ್ ಅವ್ರದ್ದು ಚೆನ್ನಾಗಿದೆ ಅಂತ ತರಿಸ್ಕೊಂಡಿದ್ದು. ಆ್ಯಕ್ಚುಲಿ ಇಟ್ ಈಸ್ ಗುಡ್, ನಮ್ಮ ಹೇರ್ನ ಸಾಫ್ಟ್ ಮಾಡುತ್ತೆ. ಬಟ್ ನೀವು ಇದಕ್ಕೆಲ್ಲ ಲೈಕ್ ಸ್ಪೆಂಡ್ ಮಾಡಬೇಡಿ. ಇದ್ರದ್ದು ಡ್ಯೂಪ್ ಥರ ಏನಾದರೂ ಬೇಕು ಅಂತಂದರೆ ನೀವು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಬಳಸ್ಕೋಬೋದು. ಅದು ಕೂಡ ಸೇಮ್ ಚೆನ್ನಾಗೇ ಇರುತ್ತೆ, ಸಿಮಿಲರು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಇರೋದ್ರಿಂದ ನಿಮಗೆ ಡ್ಯೂಪ್ನ ರೆಫರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟು ಇಲ್ಲಿ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಬೇಸಿಕ್ ಮೇಕಪ್ ಹೇಗಿರುತ್ತೆ ಅದೇ ಥರನೇ ಇರುತ್ತೆ. ಆ್ಯಂಡ್ ನಾನು ಏನೆಲ್ಲ ಬಳಸಿದ್ದೀನಿ ಎಲ್ಲರೂ ಟ್ಯಾಗ್ ಮಾಡಿರ್ತೀನಿ, ಸೊ ಚೆಕ್ ಮಾಡ್ಕೊಳ್ಬೋದು. ಈ ಒಂದು ಟಿಂಟ್ ಇದ್ರೆ ಸಾಕು, ನಿಮಗೆ ಮೇಕಪ್ ಅವಶ್ಯಕತೆನೇ ಇರೋದಿಲ್ಲ. ಬ್ಲಷ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಫೇಸಸ್ ಕೆನಡ ಅವರ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಏನು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು, ಬಿಕಾಸ್ ಚೆನ್ನಾಗಿದೆ ಇದು ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟು ಮಸ್ಕರ ಅವಶ್ಯಕತೆ ಇಲ್ಲ ರೆಡಿ ಆಗೋದು, ಬಟ್ ಇರಲಿ ವಿಡಿಯೋಗೋಸ್ಕರ ಅಂದ್ಬಿಟ್ಟು ನಾನು ರೆಡಿ ಆಗ್ತಾ ಇರೋದು ಅಷ್ಟೇ. ಈ ಗ್ರೀನ್ ಡ್ರೆಸ್ಸು ತುಂಬ ಚೆನ್ನಾಗಿದೆ ಆಯಿತಾ. ಪ್ಯಾಂಟು ನನಗೆ ಸೆಟ್ ಆಗಿಲ್ಲ, ಬಿಕಾಸ್ ನನ್ನ ಹೈಟ್ಗೆ ತುಂಡ ಆಗೋಗಿತ್ತು. ಅದಕ್ಕೆ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಅದನ್ನೇ ಹಾಕ್ಕೊಂಡಿದ್ದಾಯಿತು. ನೀವೇನಾದರೂ ಶಾರ್ಟ್ ಆಗಿದ್ರೆ ನಿಮಗೆ ಲೈಕ್ ಚೆನ್ನಾಗಿ ಕಾಣುತ್ತೆ, ಬಟ್ ಕಲರ್ ಸಖತ್ತಾಗಿದೆ, ಫಿಟ್ಟು ಚೆನ್ನಾಗಿದೆ. ನಾನು ಸ್ಟಿಚ್ ಎಲ್ಲ ಮಾಡಿಸ್ಕೊಂಡಿದ್ದೆ ಹಾಗಾಗಿ. ಆ್ಯಂಡ್ ಸ್ವಲ್ಪ ನೆಕ್ಕು ಮೇಲೆ ಹೋಗಿಬಿಡುತ್ತೆ ಬಿಟ್ಟರೆ ಇನ್ನೇನೂ ಇಲ್ಲ, ಬಟ್ ಚೆನ್ನಾಗಿದೆ ಒಂಥರ. ಸ್ಟಿಕ್ಕರ್ 3 ಸತಿ ಇಟ್ಟೆ, 3 ಸತಿನೂ ಬಿದ್ದು ಹೋಯಿತು. ಎತ್ತಿ ಮತ್ತೆ ಅದನ್ನೇ ಹುಡುಕಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಪಿಂಪಲ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಪಿಂಪಲ್ ಮಾರ್ಕ್ಸ್ ಎಲ್ಲ ತುಂಬಾ ಕಡಿಮೆ ಆಗಿದೆ. ಇದೊಂದು ಹೊಸ ಪಿಂಪಲ್ ಆಗಿದೆ. ಯಾಕೆ ಅಂದರೆ ಮೊನ್ನೆ ಚೀಸ್ ಚೆನ್ನಾಗಿ ತಿಂದ್ಬಿಟ್ಟಿದ್ದೆ ಅದಕ್ಕೆ. ಆ್ಯಂಡ್ ಇದು ನನ್ನ ಫೈನಲ್ ಅಲಂಕಾರ ದೇವರಿಗೆ. ಆ್ಯಂಡ್ ನಾನು ಎಲ್ಲ ಐಟಮ್ಸ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಅಂದರೆ ಏನೇನಿದೆ ಮನೇಲಿ ಅಂದ್ಬಿಟ್ಟು ಬ್ಲೋ ಡ್ರೈಯರ್ನ ಇಟ್ಟಿದ್ದೀನಿ, ಮೇಕಪ್ ಬ್ರಷ್ ಇಟ್ಟಿದ್ದೀನಿ, ಫೌಂಡೇಶನ್ ಇಟ್ಟಿದ್ದೀನಿ, ಕಟಿಂಗ್ ಪ್ಲೇರ್ ಇಟ್ಟಿದ್ದೀನಿ, ನನ್ನ ಜರ್ನಲ್ ಬುಕ್ ಇಟ್ಟಿದ್ದೀನಿ, ಆ್ಯಂಡ್ ಮೇಕಪ್ ಇಟ್ಟಿದ್ದೀನಿ, ಭಗವದ್ಗೀತೆ ಇಟ್ಟಿದ್ದೀನಿ, ಆ್ಯಂಡ್ ನನ್ನ ಫೋನ್ ಕೂಡ ಇಟ್ಟಿದ್ದೀನಿ. ಇದು ನನ್ನ ಅಕ್ಕನ ಫೋನಲ್ಲಿ ವಿಡಿಯೋನ ಶೂಟ್ ಮಾಡ್ತಾ ಇರೋದು. ನನ್ನ ಫೋನ್ ಯಾಕೆ ಅಂತಂದರೆ ಅದರಲ್ಲಿ ಕ್ಯಾಮ್ರಾ ಇದೆ, ಸೊ ನಾನು ಕ್ಯಾಮ್ರಾನೇ ನನ್ನ ಲೈಫ್ ಅಂತ ಅಂದ್ಕೊಂಡಿರೋದು. ಆ್ಯಂಡ್ ಆ ಮೊಬೈಲಲ್ಲಿ ನಾನು ತುಂಬಾ ದುಡ್ದು ತಿಂದಿದ್ದೀನಿ. ಹಾಗಾಗಿ ಇವತ್ತು ನಾನು ಜೀವನ ಮಾಡ್ತಾ ಇದ್ದೀನಿ ಅಂದರೆ ಆ ಮೊಬೈಲೇ ಕಾರಣ. ಅದಕ್ಕೋಸ್ಕರ ಮೊಬೈಲ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ಯಾಮ್ರಾ ಇದೆ ಅದರಲ್ಲಿ, ಸೊ ಕ್ಯಾಮ್ರಾ ಇಸ್ ಮೈ ಲೈಫ್. ನಾನು ಆ್ಯಕ್ಟಿಂಗ್ ಮಾಡ್ತೀನಲ್ಲ, ಹಾಗಾಗಿ ದೊಡ್ಡ ಕ್ಯಾಮ್ರಾ ತಂದು ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನ ಇಡ್ತಾ ಇರೋದು. ಆ್ಯಂಡ್ ಅಪ್ಪ ಆಟೋ ತಂದು ಮನೆಯೊಳಗೆ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪನ ಆಟೋದಲ್ಲಿ ಒಂದು ಪಾರ್ಟ್ ಮನೇಲೇ ಇರುತ್ತೆ, ಅದು ಡೋರು, ಅದನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಪ್ಪ ಯಾವಾಗಲೂ ಅಷ್ಟೇ ದೀಪಾವಳಿಗೆ ಅವರು ಗಾಡಿಗೆ ಪೂಜೆ ಮಾಡೋದು, ದಸರಾ ಟೈಮಲ್ಲಿ ಏನು ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಮೇಕಪ್ ನಿಮ್ಮೆಲ್ರಿಗೂ ಗೊತ್ತು, ಮೇಕಪ್ ಈಸ್ ಆಲ್ಸೋ ಮೈ ಲೈಫ್. ಆ್ಯಕ್ಟಿಂಗ್ ಮಾಡ್ತೀನಿ ಅಂತಂದರೆ ಮೇಕಪ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟು ಜರ್ನಲ್ ಬುಕ್ನ ಇಟ್ಟಿದ್ದೀನಿ. ಜರ್ನಲ್ ಬುಕ್ಕು ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಕೊಟ್ಟಿದೆ, ಹಾಗಾಗಿ ಜರ್ನಲ್ ಬುಕ್ಕು ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಮತ್ತು ನಾನು ಅದರಿಂದ ಏನು ದುಡ್ಕೊಂಡು ತಿಂತಾ ಇದ್ದೀನಿ ಅದೆಲ್ಲ ವಸ್ತುಗಳನ್ನು ನಾನು ಇಲ್ಲಿ ತಂದು ಇಟ್ಟಿದ್ದೀನಿ. ಸೊ ಹಾಗಾಗಿ ಎಲ್ಲದಕ್ಕೂ ಪೂಜೆ ಮಾಡಿದೆ. ಅದಾದಮೇಲೆ ರಾಯರಿಗೆ ಮುಡುಪು ಕಟ್ಟಿ ನಾನು ಏನು ಕೇಳ್ಕೊಬೇಕು ಅದನ್ನು ಕೇಳ್ಕೊಂಡಿದ್ದು ಆಯಿತು. ರಾಯರ್ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ, ನಂಬಿ ಖಂಡಿತ ಒಳ್ಳೇದಾಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ನೀವು ಒಂದ್ಸತಿ ಹಿಂದೇಟ್ ಹಾಕ್ಬಿಟ್ರೆ ಖಂಡಿತ ಅದಾಗಲ್ಲ. ಫುಲ್ ಕಾನ್ಫಿಡೆನ್ಸಲ್ಲಿ ಇಲ್ಲ ನಾನು ನಂಬ್ತೀನಿ ರಾಯರಿದ್ದಾರೆ, ಕೃಷ್ಣ ಇದ್ದಾನೆ ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಪೂಜೆ. ಆ್ಯಂಡ್ 2 ಆ ಕಡೆ ಈ ಕಡೆ ಬಾಳೆ ಕಂಬ ಕಟ್ಟಿದ್ದೀನಿ. ಸೊ ಹೇಗೆ ಕಾಣ್ತಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಪೂಜೆ ನಿಮಗೆ ಇಷ್ಟ ಆಗಿದ್ರೆ ನನಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಹೊಸ ವರ್ಷನ್ ಭಗವದ್ಗೀತೆ ತರಿಸ್ಕೊಂಡಿದ್ದೀನಿ ನಾನು. ಅಂದರೆ ಇದು ಇನ್ನೊಂದು ಹಳೆಯ ಭಾಗ ಅಂತ ಇದು ನಂಗೆ ಗೊತ್ತಿರೋರ ಹತ್ರ ನಾನು ತರಿಸ್ಕೊಂಡಿರೋದು. ನೋಡೋಣ, ಅದನ್ನು ಓದ್ಬಿಟ್ಟು ಹೇಳ್ತೀನಿ ಫಸ್ಟ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಪೂಜೆ ಮಾಡಿದೆ, ಫುಲ್ ಜೋರು ಮಳೆ ಬರೋಕ್ಕೆ ಶುರು ಆಗೋಯ್ತು ನಮ್ಮ ಮನೆ ಹತ್ರ. ಒಂದು 1 hour ಕಂಟಿನ್ಯೂಸ್ ಆಗಿ ಮಳೆ ಬಂತು. ಅದಾದಮೇಲೆ ನಿಂತೋಯ್ತು ಅಷ್ಟೆ, ಮತ್ತೆ ಮಳೆ ಬರೋಕ್ಕೆ ಹೋಗಿಲ್ಲ. ಮಳೆ ಯಾಕೆ ಬಂತು ಅಂತ ಗೊತ್ತಿಲ್ಲ, ಬಟ್ ಸಡನ್ನಾಗಿ ಬಂದುಬಿಡ್ತು ಮಳೆ. ಆ್ಯಂಡ್ ಕುಂಬಳಕಾಯಿನ ಹೊಡೆದೆ. ಆ್ಯಕ್ಚುಲಿ ನನಗೆ ಹೇಗೆ ಪೂಜೆ ಮಾಡ್ತಾರೆ ದಸರಾದಲ್ಲಿ ಅಂತ ಗೊತ್ತಿಲ್ಲ, ಬಟ್ ನಾನು ಅಂದ್ಕೊಂಡಿರೋದು ಏನು ಅಂತಂದರೆ ನಿಮ್ಮ ಭಕ್ತಿ ಶುದ್ಧವಾಗಿದ್ದರೆ ಖಂಡಿತ ನಿಮ್ಮ ಪೂಜೆ ದೇವರಿಗೆ ತಲುಪುತ್ತೆ. ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಂದ್ಕೊಳ್ಳೋದನ್ನೆಲ್ಲ ಬಿಟ್ಬಿಟ್ಟು ದೇವರಿಗೆ ನೀವು ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲನೂ ಒಲಿಯುತ್ತೆ. ಅದನ್ನು ನಾನು ಕಲ್ತಿದ್ದೀನಿ. ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದು ಏನೂ ಇಲ್ಲ. ಆ್ಯಂಡ್ ನಮ್ಮ ಮನೆಗೆ ಬಂದೆ. ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಇರೋ ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು. ಆ್ಯಂಡ್ ಈ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟು ಆಲ್ಮೋಸ್ಟ್ ಒಂದು 10-11 ವರ್ಷ ಆಯಿತು. ಬಟ್ ವರ್ಷ ದೇವ್ರು ಹೊರಗಡೆ ಬಂದಾಗ ಮಿಸ್ ಮಾಡದೆ ನಾವು ಪೂಜೆಗೆ ಕೊಡ್ತೀವಿ. ಸೊ ಮನೆಗೆ ಹೋಗಿದ ತಕ್ಷಣ ಮಕ್ಕಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಎಷ್ಟೇ ಸ್ಟ್ರೆಸ್ ಇದ್ರೂ ಎಲ್ಲ ಮರ್ತೋಗ್ಬಿಡ್ತೀವಿ ಇವ್ರ ಮುಖ ನೋಡಿದ ತಕ್ಷಣ. ಬಿಕಾಸ್ ಏನೂ ಎಕ್ಸ್ಪೆಕ್ಟ್ ಮಾಡದೆ ನಮ್ಮಿಂದ ಪ್ಯೂರ್ ಆಗಿ ನಮಗೆ ಪ್ರೀತಿನ ತೋರಿಸ್ತಾರೆ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಲೈಫಲ್ಲಿ. ಅದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಪ್ರಾಣಿಗಳನ್ನ. ಆ್ಯಂಡ್ ಕುಳ್ಳಿ ಇವಾಗ ದೊಡ್ಡೋಳಾದ್ಲು. ಲಾಸ್ಟ್ ಟೈಮ್ ಎಲ್ಲರೂ ಕೇಳಿದ್ರೆ ಅವಳಿಗೆ ಎಷ್ಟು, ನಾನು ಕೇಳಿದಾಗ ಎಲ್ಲರೂ ಹೇಳಿದ್ರು 5 years 4 years ಅಂತ. ಶಿ ಇಸ್ ಜಸ್ಟ್ 4.5 months ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ನನ್ನ ತಮ್ಮನ ಬಿಡೋಕ್ಕಾಗತ್ತಾ, ನನ್ನ ಬಂಗಾರಿ ಮುದ್ದುನ. ಬಟ್ ಇವನು ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ ಇವಾಗ. ಹ್ಯಾಪಿ ದಸರಾ. ಅಕ್ಕ ಬಂದಳು. ನಮ್ಮ ಹತ್ರ ದೇವ್ರು ರೆಡಿ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ ಬರುತ್ತಲ್ಲ ಮಧ್ಯರಾತ್ರಿ ಬರುತ್ತೆ. ಸೊ ಅವಾಗ ಇದನ್ನೆಲ್ಲ ಕೊಡೋದು. ಬಡ್ಲಕ್ಕಿ, ನಿಂಬೆನಾರ,
ಅಂಡ್ ದೇವ್ರು ಬರೋದು ಮಧ್ಯರಾತ್ರಿ ಆಗತ್ತೆ, ಹಾಗಾಗಿ ನಾನು ಎಚ್ಚರ ಇದ್ದೆ, ನಿದ್ದೆ ಮಾಡಕ್ ಹೋಗಿಲ್ಲ. ಕುಳ್ಳಿ ನೋಡ್ರಿ, ನಮ್ಮಮ್ಮ ಮಲ್ಕೊಂಡ್ರೆ ಮಾತ್ರನೇ ಅವ್ಳು ಮಲ್ಗೋದು, ಇಲ್ಲಾಂದ್ರೆ ಮಲ್ಗಲ್ಲ. ಬಾಯಿ ತರ್ಲೆ ಗುರು, ಸಿಕ್ಕಾಪಟ್ಟೆ ತರ್ಲೆ. ಜೊತೆಲಿ ಯಾರಾದ್ರೂ ಮಲ್ಕೊಂಡ್ರೆ ಮಾತ್ರನೇ ಅವಳು ಮಲ್ಗೋದು, ಇಲ್ಲ ಅಂದ್ರೆ ಮಲ್ಗದ್ದೇ ಇಲ್ಲ. ನಾವು ಅದ್ರ ಜೊತೆಗೆ ಎದ್ಬಿಡ್ತಾಳೆ. ಅಂಡ್ ಮಧ್ಯರಾತ್ರಿ ದೇವ್ರು ಬಂತು ಆಯ್ತಾ. ಅಂಡ್ ಇವ್ರೆಲ್ರೂ ನೋಡಿ ಸಿಕ್ಕಾಪಡೆ ಖುಷಿ ಆಯ್ತು. ಅವ್ರು ಬಂದು ಹೆದರ್ಸ್ತಾ ಇದ್ರು. ನಾನು ಅದಕ್ಕೆ ಹೇಳ್ದೆ, ನಾನು ಚಿಕ್ಕ ಹುಡುಗಿ ಬಿಡಿ, ಹೆದರಲ್ಲ ಇವಾಗ ಅನ್ಬಿಟ್ಟು. ಇವ್ರೆ ಯಾರು ಗೊತ್ತಾ, ಕರಡಿ ತಾನೇ ಇವರು. ಇವ್ರು ಬಂದು ಹೆದರಿಸ್ತಾ ಇದ್ರು, ಹಾಗಾಗಿ ನಾನು ಹೆದರ್ಲೇ ಇಲ್ಲ. ಅಂಡ್ ನಾವು ಪ್ರತಿ ವರ್ಷನೂ ಮಡ್ಲಕ್ಕಿ ಕೊಡ್ತೀವಿ. ಸೊ ಈ ವರ್ಷನೂ ಹಾಗೆ ಮಡ್ಲಕ್ಕಿನ ಕೊಟ್ವಿ. ಅಂಡ್ ನಮ್ಮಮ್ಮನೇ ಕೊಡ್ತಾರೆ. ಅಂಡ್ ನಮ್ಮಮ್ಮನೇ ನಿಂಬೆಹಣ್ಣು ಹಾರನ ಪೋಣಿಸ್ತಾರೆ ವರ್ಷ. ಅವ್ರಿಗೆ ಏನೋ ಖುಷಿ ಆಯ್ತಾ. ಸೊ ಅವರೇ ಮಾಡಿರೋ ಅಂಥ ನಿಂಬೆಹಣ್ಣು ಹಾರ ಅಂಡ್ ನಾನು ತಂದಿರೋ ಅಂಥ ಹಾರ ಎರಡೂ ದೇವ್ರಿಗೆ ಕೊಟ್ವಿ. ಎಷ್ಟು ಕಳ್ಕಳಿಯಾಗಿ ದೇವ್ರು ಕಾಣ್ತಾ ಇದೆ ಅಲ್ವಾ. ಅಂಡ್ ನಾವು ಕೊಟ್ಟಿರೋ ನಿಂಬೆಹಣ್ಣು ಹಾರ ದೇವ್ರಿಗೆ ಹಾಕಿದ್ ನೋಡಿ ಇನ್ನೂ ಖುಷಿ ಆಯಿತು. ಅಂಡ್ ದೇವ್ರ ಆಶೀರ್ವಾದ ಪಡ್ಕೊಂಡು ನಾವು ಮನೆಯೊಳಗೆ ಬಂದ್ವಿ. ಸೊ ಇದಾಗುತ್ತೆ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಾನು ಹೇಗೆ ದಸರಾನ ಆಚರಿಸ್ತೆ ಅಂದ್ಬಿಟ್ಟು ತೋರಿಸಿದ್ದೀನಿ ಅಷ್ಟೇ. ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್.